ಲವ್ವ ಹುಬ್ಬಳ್ಳಿಯವ ವಾರದಾಗ 3 ಸರ್ತಿ ಬಂದು ಹೋದಾವ ವಾರದಾಗ 3 ಸರ್ತಿ ಬಂದು ಹೋದಾವ ಭಾರಿ ಜರದ ವಾರಿ ರುಂಬಾಲ ಸುತ್ತಿಕೊಂಡಾವ ತುಂಬ ಮುಯಿಸಿ ತೀಡ್ಕೊಂತ ಹುಬ್ಬ ಹಾರ್ಸಾವ ಇರು ಅಂದರ ಬರ್ತೀನಂತ ಎದ್ದು ಹೊರಡಾವ ಮಾರಿ ಕೆಳಗ ಮಾಡೇನಂದರ ಇದ್ದು ಬಿಡಾವ ಇನ್ನು ಯಾಕೆ ಬರ್ಲಿಲ್ಲವ್ವ ಹುಬ್ಬಳ್ಳಿಯವ ವಾರದಾಗ ವಾರದಾಗ ತಂಗಿ ವಾರದಾಗ 3 ಸರ್ತಿ ಬಂದು ಹೋದವ. ಅಕ್ಷರ ಜಾತ್ರೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಕನ್ನಡ ಮನಸ್ಸುಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರ, ಎಲ್ಲ ಗಣ್ಯಮಾನ್ಯರಲ್ಲಿ ಹಾಗೂ ಅಧ್ಯಕ್ಷರಲ್ಲಿ, ಎಲ್ಲ ಗಣ್ಯಮಾನ್ಯರಲ್ಲಿ ನನ್ನ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಆತ್ಮೀಯರೇ, ಕನ್ನಡ ಹಬ್ಬಕ್ಕೆ ನಮ್ಮನ್ನು ಕರೆಸಿದ್ದಾರೆ. ಆಗಲೇ ಮೇಡಮ್ ಅವರು, ಬೆಂಗೇರಿ ಮೇಡಮ್ ಅವರು ಮಾತಾಡೋಕ್ಕರ ಹೇಳೋದು, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತ ಸಂಬಂಧವಯ್ಯ. ಬೆಟ್ಟದಲ್ಲಿರುವತಕ್ಕಂಥ ನೆಲ್ಲೆಕಾಯಿ, ಸಮುದ್ರದೊಳಗಿರ್ತಕ್ಕಂಥ ಉಪ್ಪು, ಎತ್ತಣದಿಂದ ಎತ್ತ ಸಂಬಂಧವಯ್ಯ. ಪೊಲೀಸರಿಗೆ ಕನ್ನಡಕ್ಕೂ ಮತ್ತು ಕನ್ನಡ ಭಾಷೆಗೂ ಮತ್ತು ಇಲ್ಲಿ ನಡೆದಿರುವ ಸಾಹಿತ್ಯಕ್ಕೂ ಎತ್ತಣದಿಂದ ಎತ್ತ ಸಂಬಂಧ ಅನಿಸ್ಬಹುದು. ಹಂಗಿಲ್ಲ, ಇದು ಜನಪದ ಪೊಲೀಸ್. ಇದು ನಾವು ಮಾತಾಡ್ತಿರೋದು ಜನಪದ ಇನ್ಸ್ಪೆಕ್ಟರ್ ಅಂತ ತಿಳ್ಕೊಡ್ರಿ. ಅದಕ್ಕೆ ಜನಪದ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ಯಾರ, ನಮಗೆ ಜನಪದ ಸಂಸ್ಕೃತಿ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ಯಾರ. ಆತ್ಮೀಯರೇ, ನಾನು ನಿಮ್ಗೆ ಮನಸ್ಬಿಚ್ಚಿ ಹೇಳ್ತೇನೆ, ಇದು ಎಂಥ ನಾಡಪ್ಪ ಅಂದ್ರೆ ವಿದ್ಯಾಕಾಶಿ ಅಷ್ಟೇ ಅಲ್ಲ, ಜಗತ್ತಕ್ಕೆ ಜ್ಞಾನಪೀಠ ಪ್ರಶಸ್ತಿ ತೋರಿಸಿದಂಥ ಕನ್ನಡದ ಅಕ್ಷರಗಳ ಬ್ರಹ್ಮ, ವರಕವಿ, ನಡೆದಾಡುವ ದೇವರು ಅಂತೇಳಿ ನಾವು ಏನು ಇದರಲ್ಲಿ ಏನು ಕರಿತಿದ್ದೇವಲ್ಲ, ಸಾಹಿತ್ಯ ರಂಗದಲ್ಲಿ ಬೇಂದ್ರೆ ಅವರು ನಡೆದಾಡಿದಂಥ ನಾಡಿನೊಳಗೆ ಇವತ್ತು ನಾವು ಅಕ್ಷರ ಜಾತ್ರೆ ಮಾಡ್ತಾ ಇರೋದು ದೊಡ್ಡ ನಮ್ಮ ಖುಷಿ. ಯಾಕಂದ್ರೆ ಈ ಜನಪದ ಸಂಸ್ಕೃತಿ ಬಗ್ಗೆ ಹೇಳಕ್ಕೆ ಇದು ಒಂದೇ ಪೀರಿಯಡ್ ಸಾಲಲ್ಲ. ಹಂಗಂತೇಳಿ ನೀವು ಚಂತನ ನಾನೇ ಮಾತಾಡ್ತೀನಿ ಅಂತೇಳಿ ಹಂಗೆ ಅನ್ಬೇಡ್ರಿ. ಅದಕ್ಕಾಗಿ ಜನಪದದ ಬಗ್ಗೆ ಮಾತಾಡ್ಬೇಕಾದ್ರೆ ಅದರದೇ ಆದಂಥ ಒಂದು ಟೈಮ್ ಗತಿಗಳು ಬೇಕಾಗ್ತಾವೆ ಭಾಳ. ಹೆಂಗೆ ಶುರು ಆಗ್ತಿತ್ತು ನಮ್ಮ ಜನಪದ ಸಂಸ್ಕೃತಿ ಅಂದ್ರೆ, ಬೆಳ್ಳನ ಬೆಳಗೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆ ಏಳು ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನೆದೇನ ಅಂತಕ್ಕಂಥದ್ದು ಅಲ್ಲಿ ಹಿಡಿದು ಶುರು ಆಗ್ತಾವೆ. ಹೊಂಟಕೊಳ್ಳಿ ಅಂಥ ಒಂದು ಸಂಸ್ಕಾರವನ್ನು ಇಟ್ಟುಕೊಂಡು ನಮ್ಮ ಜಾಣಿಯರು ಎಲ್ಲರೂ ಬಾಯಿಯಿಂದ ಬಾಯಿಗೆ ಬರೆದಂಥ ಏನು ಕವಿವಾಣಿ ಆಯ್ತಲ್ಲ, ಜನವಾಣಿ ಬೇರು ಕವಿವಾಣಿ ಹೂವಾಗಿ ನಮ್ಮ ಕನ್ನಡ ನಾಡಿಗೆ ಹೆಸರು ತಂದು ಕೊಡ್ತಲ್ಲ, ಸಾಹಿತ್ಯದಲ್ಲಿ ಬೆಳೆಸಲು ಹೆಮ್ಮೆ ಕೊಟ್ಟಂಥ ಯಾವುದು POP ವರ್ಕ್ ಮಾಡಿದ ಯಾವುದಪ್ಪ ಅಂದರೆ ನಮ್ಮ ಜನಪದ ಸಾಹಿತ್ಯ. ಹೆಂಗೆ POP ವರ್ಕ್? ಬರೀ ಮನೆ ಕಟ್ಟದ ಸಾಲಲ್ಲ, ಮನೆಗೆ ಏನು ಮಾಡಬೇಕು, POP ಬಣ್ಣ ಹಚ್ಚಬೇಕು, ಡಿಸೈನಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು. ಅದನ್ನು ವರ್ಣನೆ ಮಾಡಿ ಸಾಹಿತ್ಯಕ್ಕೆ ಬಣ್ಣ ಕೊಟ್ಟಿದ್ದು ಯಾವುದಪ್ಪ ಅಂದ್ರೆ ಜನಪದ ಸಾಹಿತ್ಯ ಅಂತೇಳಿ ನಾವು ಎದಿ ತಟ್ಟು ಹೇಳ್ಬೋದು. ಆತ್ಮೀಯರೇ, ಎದಿ ತಟ್ಟು ಹೇಳ್ಬೋದು. ಯಾಕಂದ್ರೆ ಅದರಲ್ಲಿ ತ್ರಿಪದಿಗಳು ಬರ್ತಾವೆ ನೋಡು. ತಾಯವು ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ, ತಾಯವು ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಲಿ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದರ ಮಾದಾಲಿ ಉಂಡ್ಯಾಗ ಮಲಿ ಹಾಲ ಅಂತ. ತಾಯಿ ಮಮತೆಯನ್ನು ಹೇಳ್ತಕ್ಕಂಥ ಸಂಸ್ಕಾರ ಎಲ್ಲಿತ್ತಂದ್ರೆ ಜನಪದದಲ್ಲಿತ್ತು. ಆತ್ಮೀಯರೇ, ಈ ಸಂಸ್ಕಾರ ಅಂದ ಕೂಡಲೇ ನಮ್ಮದು ಎಲ್ಲಿ ಬರ್ತದೆ ಅಂದ್ರೆ ತಾಯಿ ಪಾತ್ರ ಭಾಳ ಇರ್ತದೆ. ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ಜಿಮ್ಮೆದಾರಿ, ಜವಾಬ್ದಾರಿ ಯಾರಿಗಿರ್ತದೆ ಅಂದ್ರೆ ತಾಯಿಗೆ ಇರ್ತದೆ. ಇನ್ನೇನು ನೋಡುವ, ನಾ ಹುಟ್ಟಿ ಬಂದೇನಿ, ಹುಟ್ಟಿ ಬೆಳೆದು ಬಂದು ನಿಮ್ಮ ಮನೆಗೆ ಬಂದು ಉದ್ಧಾರ ಮಾಡಿ ನಿಮಗೆಲ್ಲ ಮಕ್ಕಳು ಹಡಿದೀನಿ, ಒಳ್ಳೆ ಸಂಸ್ಕಾರ ಕೊಟ್ಟೀನಿ, ನೀನು ಕೂಡ ಮುಂದಿನ ಮನೆಗೆ ಹೋಗಿ ಒಳ್ಳೆ ಸಂಸ್ಕಾರವಂತಾಗಿ ನಮ್ಮ ಹೆಸರು ತೊಗೊಂಬರವ ಅಂತೇಳಿ ಹೇಳ್ತಾಳೆ. ತಾಯಿ ಆದವಳು ಮಗಳಿಗೆ ಕೊಡ್ತಕ್ಕಂಥ ಸಂಸ್ಕಾರ. ಇದನ್ನು ಬಿಟ್ಟು ಮತ್ತೇನು ಕೊಡ್ತಾರೆ? ಸಂಸ್ಕಾರ ಕೊಡ್ತಕ್ಕಂಥ ಮೂಲ ಕಾರಣೀಭೂತರ ಒಬ್ಬರೇ ಮೊದಲನೇ ವ್ಯಕ್ತಿ ಅಂದ್ರೆ ತಾಯಿ. ಕೊಡ್ತಕ್ಕಂಥ ಲಗ್ನ ಆಗಿ ಹೋಗ್ತಕ್ಕಂಥ ಸಂದರ್ಭದಾಗ ತಾಯಿಗೆ ಆದವಳು ಮಗಳಿಗೆ ಹೇಳ್ತಾಳೆ, ನೋಡವ ಲಗ್ನ ಆಗಿ ಸಭಾದಾಗ ಹೊಂಟಿದೆ, ನೀನು ಹೋದ ಒಳಕ ಏನೇನು ಮಾಡಬೇಕು, ಮೊದಲ 5 ಮುತ್ತಿನ ಅರ್ಥ ತಿಳಿ. ನೀನು ಮುತ್ತೈದಿ ಅಂದ್ರೆ ಯಾರು, ಯಾಕೆ ನಾವು ಹೇಳಬೇಕು, ಅದರ ಅರ್ಥ ತಿಳಿ ಅಂತೇಳಿ ಆ ಹೆಣ್ಣು ಮಗಳು, ಆ ತಾಯಿ ಆದವಳು ಅಕ್ಕಳಿಗೆ ಹೇಳ್ತಾಳೆ. ಮದುವೆಯಾಗಿ ಹೋಗ್ತಕ್ಕಂಥ ಮುತ್ತೈದಿ ಮಗಳಿಗೆ ಮತ್ತೊಂದು ಹೇಳೋದು ಮರೆತೇನ, ಮನಿಯೊಳಗ ಅತ್ತಿ ಮಾವ ಮೈದ್ನ ಏನ್ರಿ ಅಂದ್ರ ಒಟ್ಟ ಎದುರು ಉತ್ತರ ಕೊಡಬೇಡ ಅಂತೇಳಿ ಹೇಳಿ ಕಳಿಸ್ತಾಳೆ. ಅದು ಸುಸಂಸ್ಕೃತ ಲಕ್ಷಣ, ಸಂಸ್ಕಾರವಂತರ ಮನಿತನ. ಅದಕ್ಕೆ ಹೇಳಿ ಕಳಿಸ್ತಾಳೆ. ಹೆಂಗ? ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ, ಗರತಿಯಾಗಿ ಬಾಳು ಗಂಡನೂರಾಗ,
ಮದುವೆಯಾಗಿ ಹೊಂಟಿದಿ ಇಂದೀಗ, 5 ಮುತ್ತಿನ ಅರ್ಥ ನೀನು ತಿಳಿಬೇಗ, ಬಿಡಿಸಿ ಹೇಳತೀನಿ ತಂಗಿ ಸಬದಾಗ, ಕೇಳಿ ತಿಳಿದು ಬಾಳ್ವೆ ಮಾಡು ಭವದಾಗ. ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ಮೊದಲನೆಯ ಮುತ್ತ ನಿನ್ನ ಹಣಿ ಮ್ಯಾಲ, ಅದರ ವೇಷ ಐತಿ ಕೆಂಪ ಬಣ್ಣದಾಗ, ಪರಪುರುಷ ನೋಡತಾನ ಭಯದಾಗ, ತಡವಲಾಕ ಹೆದರ ತಾನ ಮನದಾಗ. ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ಎರಡನೆಯ ಮುತ್ತ ಮೂಗ ತುದಿಯಾಗ, ಎರಡನೆಯ ಮುತ್ತ ಮೂಗ ತುದಿಯಾಗ, 5 ಮುತ್ತು ಇರತಾವಾದರಾಗ, ಸದಾ ಲಕ್ಷ್ಯವಿರಲಿ ತಂಗಿ ಅದರ ಮ್ಯಾಲ, ಮುಖ ಎತ್ತಿ ತಿರಗ ಬ್ಯಾಡ ಮಂದ್ಯಾಗ. ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ಮೂರನೆಯ ಮುತ್ತ ನಿನ್ನ ಕೊರಳಾಗ, ಅತ್ತಿ ಮನಿ ಕಷ್ಟ ನಿನಗ ಬಂದಾಗ, ಕುತ್ತಿಗೆ ಬರು ತನಕ ತಾಳು ನೀನಾಗ, ಕುತ್ತಿಗೆ ಬರು ತನಕ ತಾಳು ನೀನಾಗ. ತಾಳಿ ಕಟ್ಟತಾರ ತಂಗಿ ಕೊರಳೀಗ, ತಾಳಿ ಕಟ್ಟತಾರ ತಂಗಿ ಕೊರಳೀಗ. ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. ನಾಲ್ಕನೆಯ ಮುತ್ತ ನಿನ್ನ ಕೈಯಾಗ, ನಾಲ್ಕನೆಯ ಮುತ್ತ ನಿನ್ನ ಕೈಯಾಗ, ಹಸಿರು ಬಳೆ ತೊಡಸತಾರ ಮದುವ್ಯಾಗ, ಸದಾ ಹಸಿರು ಇರಲಿ ತಂಗಿ ಬಾಳಿನ್ಯಾಗ, ಸದಾ ಹಸಿರು ಇರಲಿ ತಂಗಿ ಬಾಳಿನ್ಯಾಗ. ಹಸುರು ಸೀರೆ ತೊಡಸತಾರ ಮದುವ್ಯಾಗ, ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ಗಂಡನೂರಾಗ. 5ನೆಯ ಮುತ್ತ ಬೆಳ್ಳಿ ಸುತ್ತೀಗ, 5ನೆಯ ಮುತ್ತ ಬೆಳ್ಳಿ ಸುತ್ತೀಗ, ತಿರುಗು ಹಕ್ಕು ಇರತಾದ ತವರಾಗ, ಗಂಡ ಎಂಬ ಹಕ್ಕಿ ಜೋಡ ನಿನಗೀಗ, ಗಂಡ ಎಂಬ ಹಕ್ಕಿ ಜೋಡ ನಿನಗೀಗ. ಬೇಡಿ ಹಾಕತಾರ ತಂಗಿ ಬೆರಳೀಗ, ಬೇಡಿ ಹಾಕತಾರ ತಂಗಿ ಬೆರಳೀಗ. ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳುನಿ, ಗರತಿಯಾಗಿ ಬಾಳುನಿ, ಗರತಿಯಾಗಿ ಬಾಳು ಗಂಡನೂರಾಗ. ಸಿಂಗಾರ ಮಾಡಿ ಮದುವೆ ಮಾಡ್ಕೊಂಡು ಹೋಗ್ತಿರ್ತಾಳ. ಹೋಗ್ತಕ್ಕಂಥ ಅರಸಿಣ ಮೈಯಾಗಿದ್ದಂಥ ಹೆಣ್ಣು ಮಗಳಿಗೆ ಒಳ್ಳೆಯ ಸಂಸ್ಕಾರ ಹೇಳ್ತಾಳ ತಾಯಿ. ಅರಸಿಣ ಮೈಯಾಗಿದ್ದಕ್ರ ಹೇಳ್ತಾಳ, ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ, ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮ್ಯಾಲ ನಿಂತಾಳ, ಬಟ್ಟಲ ಗಣ್ಣ ತಿರುವ್ಯಾಳ, ಬಟ್ಟಲ ಗಣ್ಣ ತಿರುವ್ಯಾಳ, ನನ್ನ ಮಗಳ ದಿಟ್ಟಿ ಸುಂಕ್ಯಾವ ಒಳಗೆ ಹೋಗು ಅಂತೇಳಿ ಅರಿಶಿಣ ಮೈಯಾಗಿದ್ದಂಥ ಹೆಣ್ಣು ಮಗಳಿಗೆ ತಾಯಿ ಹೇಳ್ತಾಳ. ಎಂಥ ಅದ್ಭುತವಾದಂಥ ಸಾಹಿತ್ಯ ನಮ್ಮದು. ಅಷ್ಟೇ ಅಲ್ಲ, ತೊಟ್ಲ ಬೊಟ್ಲು ಕಳಿಸುವಾಗ, ತೊಟ್ಲ ಬೊಟ್ಲ ಕೊಟ್ಟು ಕಳಿಸುವಾಗ ಸ್ವಾದರ ಮಾವ ತೊಟ್ಲ ಹೊತ್ತಿರ್ತಾನ. ಎಲ್ಲ ಊರಾನು ಗೆಳತಿಯರು ಎಲ್ಲರಿಗೂ ಬಂದಿರ್ತಾರ, ಕಳಿಸ್ತಿರ್ತಾರ. ನೋಡತಕ್ಕಂಥ ಸಡಗರ ಅವಾಗೆಲ್ಲ ಏನು ಅರ್ಥ ಹಾಕಿ ಅದು ಹೆಸರಾದ ಹೇಳ್ತಿರು. ಈಗೆಲ್ಲ ಅವು ಮಾಯ ಆಗ್ಯಾವ. ಮಾಯ ಆದರೆ ನಾವು ಏನು ಫರಕ್ ಕೊಡೋದಿಲ್ಲ. ಏನು ಗಂಡಗೆ ಹೆಸರು ಹೇಳ್ಬೇಕು, ಹೆಣ್ತಿ ಹೆಸರು ಹೇಳ್ಬೇಕು ಅಂದಕ್ರಾಗ ಆ ಕಂಚ ಕಳಸ ಹಿಡಿದು ಬೆಳಗಾಕ್ರಾಗ ಪಟ್ನೆ ಸೆರಗ ಹಿಡಿಯವ್ರು ಅವ್ರಿಗೆ ಗೆಳತಿಯರು ಬಂದು. ಕಂಚ ಕಳಸ ಕೆಳಗೆ ಇಡಕ್ಕೆ ಹೋಗ್ಬೇಡ, ಗಂಡನ ಹೆಸರು ಹೇಳಿ ಏನು ನೀನು ಇಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಡಿಕೆ ಹಾಕ್ಯಾರ, ಖಡಕ್ ಆಗ್ಯಾರ, ಲವಂಗ ಹಾಕ್ಯಾರ, ಲಾಲ್ ಆಗ್ಯಾರ, ಹೂವಿನಂತ ಹುಡುಗಿ ಕಂಡು ಹುಬ್ಬ ಹಾರಸ್ತಾರ, ಟಿಮ್ ಟಿಮ್ ಅಂತೇಳಿ ಹೆಸರು. ಎಷ್ಟು ಮಜಾ ಆತೇಳಿ. ಇವ್ರದಿಲ್ರಿ, ಇವ್ರು ಗಂಡು ಮಕ್ಳಿಗೆ ಹೇಳ್ರಿ ಅಂತ ಹೆಸರು. ಹೇಳ ವೈನಿ ಹೆಸರು ಹೇಳತ್ತ ಇವ್ರು ಬರ್ತಾರೆ. ಹೇಳಿ ನನಗೆ ಬರಲಪ್ಪ ಆಟದ. ಅವರು ಒಡಪ ಹಾಕಿ ಹೇಳ್ಯಾರ, ನೀ ಹೇಳಿಲ್ಲ ಅಂದ್ರೆ ನಮ್ಮದು ಗೋರ್ಮೆಂಟ್ ಬಿದ್ದಂಗೆ ಆಗ್ತದೆ, ಗಂಡು ಮಕ್ಳದು ಇಜ್ಜತ ಕಡಿಮೆ ಆಗ್ತದೆ. ಹೇಳೋ ಮರ ಇವ ಅಲ್ಲಿದು ಇಲ್ಲದು ತೆಗೆದು ಬಂದು ನೆನಪು ಮಾಡಿ ಹೇಳ್ತಾನ.
ಹಗ್ಗಲಿಗೆ ಹೊಡೆದ್ರೆ ಮಗ್ಗಲಿಗೆ ಬರ್ತಾಳ ಗಂಗಾ ಅಂತೇಳಿ ಜಗ್ಗಲಿ ಹೇಳ್ಬಿಡ್ತಾಳ. ಹಗ್ಗದಲ್ಲಿ ಹೊಡೆದ್ರೆ ಮಗ್ಗಲಿಗೆ ಬರ್ತಾಳ ಗಂಗಾ ಅಂತೇಳಿ. ಅದಕ್ಕೆ ಇಂಥವು ಎಷ್ಟು ಹಾಸ್ಯಮಯ ಇತ್ತು ನಮ್ಮ ಜಾನಪದದಲ್ಲಿ ಅಂತಕ್ಕಂಥದ್ದು. ಸಂಸ್ಕಾರ ಅನ್ನೋದು ನೋಡ್ರಿ, ಶಿಕ್ಷಣ ಕೊಡ್ಬೋದು ಎಲ್ಲರೂ, ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು, ಮಠಗಳು ಎಲ್ಲರೂ ಶಿಕ್ಷಣ ಕೊಡ್ಬೋದು. ಸಂಸ್ಕಾರ ಕೊಡೋದು ಭಾಳ ಇಂಪಾರ್ಟೆಂಟ್ ಇವತ್ತಿನ ದಿವಸ ಸಂಸ್ಕಾರ ಇಲ್ಲದೆ ಇರ್ತಕ್ಕಂಥ ಶಿಕ್ಷಣನೇ ಅಲ್ಲ. ಶಿಕ್ಷಣನೇ ಅಲ್ಲ. ನಾವೆಲ್ಲರೂ ಇವತ್ತು ಏನೋ ಉದ್ಯೋಗಕ್ಕಾಗಿ ರೊಕ್ಕಿಗಾಗಿ ಕೊಡ್ತಕ್ಕಂಥ ಶಿಕ್ಷಣ ಅಲ್ಲ, ಸಂಸ್ಕಾರ ಭರಿತ ಶಿಕ್ಷಣವಾಗಿ ಇವತ್ತು ದಿವಸ ಬಂದು ಜ್ಯೋತಿರ್ಲಿಂಗ ಇಲ್ಲಿ ನಿಂತು ಮಾತಾಡ್ತಾನಂದ್ರೆ ನಾವು ಕನ್ನಡಕ್ಕೆ ಕೊಟ್ಟಂಥ ಪ್ರಾಧಾನ್ಯ, ಜನಪದಕ್ಕೆ ಕೊಟ್ಟಂಥ ಪ್ರಾಧಾನ್ಯ ಮತ್ತು ಕನ್ನಡವನ್ನು ಹೆಕ್ಕಿ ಅದನ್ನು ಪೋಷಿಸಿ ಉಳಿಸಲು ಕಾರ್ಯ ಮಾಡ್ಕೋತು ಇವತ್ತು ನಿಮ್ಮ ಮುಂದೆ ಬಂದು ಇವತ್ತು ಇನ್ಸ್ಪೆಕ್ಟರ್ ಕರೆಸಿ ಮಾತಾಡ್ತಾರೆ ಅಂದರೆ ಕನ್ನಡವೇ ನನ್ನನ್ನು ಬೆಳೆಸಿದೆ ಅಂತೇಳಿ ನಾ ಎದೆ ತಟ್ಟಿ ಹೇಳ್ಬೋದು. ಕನ್ನಡಕ್ಕಾಗಿ ದುಡಿದವರು ಹೇಳ್ತಾರಲ್ಲ, ನಿರೂಪಕರು ಹೇಳಿದ್ರು ಕನ್ನಡಕ್ಕಾಗಿ ದುಡಿದವರು ಈ ಕನ್ನಡ ಕಸ್ತೂರಿ ಕನ್ನಡಕ್ಕೆ ಎಷ್ಟು ಹೇಳಿದ್ರು ಇದು ಬೇಂದ್ರೆಯವ್ರಿಗೆ ಒಬ್ಬರು ಪ್ರಶ್ನೆ ಮಾಡ್ತಾರಂತೆ, ಅಲ್ರಿ ನಿಮ್ಮ ಮಾತೃಭಾಷೆ ಮರಾಠಿ ಇತ್ತು, ನೀವು ಕನ್ನಡದಾಗ ಭಾಳ ಚಂದ ಕವಿತೆ ಬರಿತೀರಿ, ಭಾಳ ಚಂದ ಪುಸ್ತಕಗಳು ಬರೆದಿರಿ, ನಿಮಗೆಲ್ಲ ಪ್ರಶಸ್ತಿಗಳು ಬಂದಾವ, ಅದಕ್ಕಾಗಿ ಅವ್ರು ಪ್ರಶ್ನೆ ಮಾಡೋದಕ್ಕೆ ಹೇಳ್ತಾರೆ ಕವಿತೆಗಳು ಬರಿಬೇಕಾದ್ರೆ ಕವಿತೆಗಳು ಬರಿಬೇಕಾದ್ರೆ ಕನ್ನಡ ಬಿಟ್ಟು ಉಳಿದಲ್ಲಿ ಯಾವುದು ಅಕ್ಷರಗಳನ್ನು ಯಾವೂ ಇಲ್ಲ, ಕಸ್ತೂರಿ ಕನ್ನಡ ಅಷ್ಟು ಸುಂದರ ಅದ, ಕವಿತೆ ಬರಬೇಕಾದ್ರೆ ಕನ್ನಡದಲ್ಲೇ ಬರಿಬೇಕು ಅಂತೇಳಿ ಹೇಳಿದ್ರಂತ ಬೇಂದ್ರೆ ಅವರು. ಅದಕ್ಕೆ ಕನ್ನಡಕ್ಕೆ ಕೊಟ್ಟಂಥ ಪ್ರಾಧಾನ್ಯತೆ ಅದು. ಆತ್ಮೇರೆ ಈ ಕನ್ನಡದ ಬಗ್ಗೆ ಮತ್ತು ಈ ಜಾನಪದ ಬಗ್ಗೆ ಹೇಳೋದು, ಸಂಸ್ಕಾರ ಅಂತಕ್ಕದ ಒಂದು ಕಥೆ ನೆನಪು ಬರ್ತದೆ. ನೀವೆಲ್ಲ 80ರ ದಶಕದಲ್ಲಿ ಎಲ್ಲ ಕೇಳಿದ್ರಿ. ಒಂದು ಊರಾಗ ಏನಾಗಿರ್ತದೆ ಅಂದ್ರೆ, ಒಬ್ಬ ಸೌಕಾರ ಮನೆ ಕಟ್ಸಿರ್ತಾನ, ದೊಡ್ಡದು ಮನೆ ಕಟ್ಸಿರ್ತಾನ, ಅರಮನೆ ಹಂಗೆ ಮನೆ ಕಟ್ಸಿರ್ತಾನ, ಬಾಗಿಲು ಒಂದು ಇಟ್ಟ ಸಣ್ಣದು ಬಿಟ್ಟಿರ್ತಾನೆ. ಸಣ್ಣದು ಬಾಗಿಲು ಬಿಟ್ಟಾಕ್ರಾಗ ಸ್ಕೂಲಿಗೆ ಹೋಗ್ತಿರ್ತಾನ ಆ ಹುಡುಗ. ಆ ಸ್ಕೂಲಿಗೆ ಹೋಗ್ತಕ್ಕಂಥ ಹುಡುಗ ಆ ಸೌಕಾರ ನೋಡಿ ಹಲ್ಲು ಕಿಸಿದ್ ಬಿಡ್ತಾನೆ. ಅವ ಸೌಕಾರ ಸಿಟ್ಟು ಬಂದ್ಬಿಡ್ತದೆ, ಯಾಕಲೇ ತಮ್ಮ ನನ್ನ ಯಾಕೆ ನೋಡಿ ನಕ್ಕಿ ಅಂತೇಳಿ. ಆ ಹುಡುಗನ ಕರೀತಾರೆ, ಯಾಕೆ ನಕ್ಕಿ ಹೇಳಪ್ಪ. ಆ ಹುಡುಗ ಹೇಳ್ತಾನೆ, ಅಲ್ಲ ಸೌಕಾರ ಅರಮನೆ ಅಂತ ಮನೆ ಕಟ್ಸಿರಿ, ಎಲ್ಲ ಭಾಳ ಚೆನ್ನಾಗಿ ಮೈಸೂರು ಅರಮನೆ ಹಂಗೆ ಮನೆ ಆಗ್ಯದ, ಬಾಗಿಲು ನೋಡ್ರಿ ಈಟ ಬಿಟ್ರಿ, ನೀವೇನಾದ್ರ ಆನೆ ಆದಂಗೆ ಅದಿರಿ, ತಿಂದು ದೊಡ್ಡ ಆನೆ ಹಂಗಿದ್ದಾರೆ, ನಾಳೆ ನೀವು ಪಟ್ನೆ ಸತ್ರಿ ಅಂದ್ರೆ ಮನೆಯಿಂದ ಹೆಂಗೆ ಹೊರಗೆ ತಗೋಬೇಕಂತೇಳಿ ನಗಿ ಬಂತು, ನಕ್ಕಿ ಬಿಟ್ರಿ ಅಂತೇಳಿ. ಆವಾಗ ಸೌಕಾರಗ ನೋವಾಗಿಬಿಡ್ತವೆ. ಕಟ್ರಲಿ ಮಗನ ಕಂಬಕ್ಕೆ, ನಾ ಊರ್ಗೌಡಗೆ ಹಿಂಗತ್ತಾನಿವ, ಈಗ ನನ್ನ ಮುಂದೆ ಬೆಳೆತಿರ್ತಕ್ಕಂಥ ಪೀಳಿ ನನಗೆ ಹಿಂಗತ್ತಾನಂತೆ ಕಂಬಿಗೆ ಕಟ್ಟಿಬಿಡ್ತಾನೆ. ಆ ಸುದ್ದಿ ಅವ್ರ ಅಪ್ಪಗೆ ಗೊತ್ತಾಯ್ತು. ಅವ್ರ ಅಪ್ಪನ ಕರೆಸ್ತಾನೆ, ಓಡಿ ಬರ್ತಾನೆ, ಯಾಕ್ರಪ್ಪ ಗೌಡ್ರ ನನ್ನ ಮಗನ ಕಟ್ಟಿರಿಲ್ಲ, ಯಾಕೆ ಕಟ್ಟನಿ, ನಿನ್ನ ಮಗ ಏನಂದಾನ ಕೇಳು. ಅವ ಹೇಳ್ತಾನೆ, ಮಗ ಹಿಂಗೆ ಅಂದಿದ್ದು. ಅಲ್ಲೇ ಹುಚ್ಚಿದೇನಲ್ಲೇ ತಮ್ಮ ನೀನು, ಆ ಸೌಕಾರಗ ಮನಿ ದೊಡ್ಡದು ಕಟ್ಸ್ಯಾನ, ಬಾಗಿಲಿಟ್ಟೆ ಬಿಟ್ಟನ, ಅದೆಲ್ಲ ಯಾಕೆ ಉಸಾಬರಿ ಮಾಡ್ತಿ, ನಾವೇ ಅದಕ್ಕಿದೆವು. ಮೊನ್ನೆ ಬಾಯಿ ತೊಳಸಿನ ಚಪ್ಪಗೊಳ್ಳಿ ಸಣ್ಣಗೆ ತುಂಡು ಮಾಡಿ ಕಡೆಗೆ ಹೆಡಿಗೆ ತುಂಬಿಕೊಂಡು ಹೊರಗೆ ತೊಗೊಂಡ್ಬರ್ತೇವಲ್ಲೇ, ನಿನಗ್ಯಾಕೆ ಆ ವಿಚಾರ ಅಂತೇಳಿ ಅನ್ನತ್ತ ಅವ್ರ ಅಪ್ಪ. ಅವ ಈ ಮಗನಕ್ಕಿಂತ ಇವ್ರ ಅಪ್ಪ ಭಾಳ ಬಿರುಸದನ್ನ ಸೌಕಾರ. ಇವ್ರಿಬ್ರಿಗೆ ಕಟ್ಟದ್ರಿ ಕಂಬಕ್ಕೆ, ಅಪ್ಪನ್ನು ಕಟ್ಟೋದ್ರು. ಈ ಸುದ್ದಿ ಇವ್ರು ಮುತ್ತೆ ಬದುಕಿದ್ದ ಎಲ್ಲಿ ಮನ್ಯಾಗ ಬಂದ ಕೂಡಲೇ ಅವನಿಗೆ ಸುದ್ದಿ ಗೊತ್ತಾಯ್ತು. ಓಡಿ ಬಂದವ, ಯಾಕ್ರಪ್ಪ ನನ್ನ ಮಗನ ಮತ್ತು ನನ್ನ ಮೊಮ್ಮಗನ ಯಾಕೆ ಕಟ್ಟಿರಿ, ದಯವಿಟ್ಟು ಬಿಡ್ರಿ, ನೀವೆಲ್ಲ ಸೌಕಾರ ಮನುಷ್ಯರು, ಏನ್ರಿ ನಾವು ಸಣ್ಣವ್ರು ತಪ್ಪು ಮಾಡಿದ್ರೆ ಹೊಟ್ಟೆ ಹಾಕೋಬೇಕು, ಇದೆಲ್ಲ ಯಾಕೆ ಕಟ್ಟಿರಿ ಅಂದ. ಅವಾಗ ಹೇಳ್ತಾನೆ, ಕೇಳ ನಿನ್ನ ಮಗ ಮೊಮ್ಮಗ ಏನಂದ್ರೆ ಕೇಳ. ಅವ ಹೇಳ್ತಾನೆ, ಮಗ ಒಂದು ಹೇಳ್ದ, ಮೊಮ್ಮಗ ಒಂದು ಹೇಳ್ದ. ಅಲ್ರಿ ಎಟ್ಟರು ಹುಚ್ಚರಿದಿರಲ್ಲ ನೀವಿಬ್ರು, ನಿಮಗೆ ಹೊರಗೆ ತರದಾರೆ ಯಾಕೆ, ಇದು ಆ ಸೌಕರ್ಯಕ್ಕ ಇದ್ರ ಯಾಕೆ ಮಾತಾಡ್ತೀರಿ, ನೀವು ಮಾತಾಡೋದು ಕೆಲಸ ಇಲ್ಲ, ನಾವೆಲ್ಲ ಹಿರಿಯರಿಲ್ಲ, ಏನು ಮಾಡೋದು, ಹೊರಗೆ ತೆಗೆದು ಬೇಡ, ಅವ ಸತ್ ಅಂದ್ರೆ ನಾವೆಲ್ಲ ಒಂದು ಕೂಡಿ ಎಲ್ಲ ಹಿರಿಯರು ಕೂಡಿ ಏನು ಮಾಡ್ತೇವೆ ಅಂದ್ರೆ ಆ ಮನೆಗೆ ಬೆಂಕಿ ಹಚ್ಚಿಬಿಡೋನಲ್ಲೇ, ಅದು ಯಾವುದು ಉಸಾಬರಿ ಬೇಡ ಅಂತ ಮನೆಗೆ ಬೆಂಕಿ ಹಚ್ಚಿ. ಯಾಕಂದ್ರೆ ಅವ್ರಿಬ್ರಿಗಿಂತ ಇನ್ನೂ ಸ್ಟ್ರಾಂಗ್ ಅದನಲ್ಲೇ ಅಂದ ನಾವು ಸೌಕಾರ. ಕಟ್ಟಿ ಕಂಬಕ್ಕೆ 3 ಮಂದಿ ಕೂಡಿ ಕಟ್ಟಿ ಕಂಬಕ್ಕೆ ಹೊಡೆಯುವಾಗ ಮತ್ತೆ ಹಿರಿಯರು ಬಂದರು ಬಿಡಿಸ್ಕೊಂಡ್ರು. ಇದು ಯಾಕೆ ಆಗ್ತದೆ ಅಂದ್ರೆ, ಒಳ್ಳೆಯ ಸಂಸ್ಕಾರ ಇರಲಿಲ್ಲ ಅಂದ್ರೆ, ಸಂಸ್ಕಾರ ಇರದೇ ಬೆಳೆದ್ರೆ ಮಕ್ಕಳು, ಯಾವುದೇ ವ್ಯಕ್ತಿ ಸಂಸ್ಕಾರ ಇಲ್ಲದೆ ಬೆಳೆದ್ರೆ ಇಂಥವೆಲ್ಲ ಘಟನೆಗಳು ಆಗ್ತಾವಂತಕ್ಕಂಥದ್ದು ಒಂದೇ ಉದಾಹರಣೆ ಕಾಲಾಗ ನಾ ಈ ಕತೆ ಹೇಳಿನ ಆದ್ಮೇಲೆ. ಅದಕ್ಕೆ ಗುಡಿಯಾಗೊಂದು ಗಂಟಿ ಬೇಕಾ, ಮನ್ಯಾಗ ಒಬ್ಬಾಕಿ ತಾಯಿ ಬೇಕಾ, ಮನೆ ಮುಂದೆ ನಾಯಿ ಬೇಕಾ, ಮನೆ ಮುಂದೆ ನಾಯಿ ಬೇಕಾ, ಗುಡಿಯಾಗೊಂದು ಗಂಟಿ ಬೇಕಾ, ಮನ್ಯಾಗ ಒಬ್ಬಾಕಿ ತಾಯಿ ಬೇಕಾ ಬುದ್ಧಿ ಹೇಳಕ್ಕ ಅಂಥೇಳಿ ಹಿರಿಯರಿಗೆ ಅಟ್ಟು ಪ್ರಾಧಾನ್ಯ ಕೊಟ್ಟಂತ ನಮ್ಮ ಕುಟುಂಬಗಳ ಆದ್ಮೇಲೆ. ಅದಕ್ಕೆ ಇಂಥದ್ದು ಈ ಗಂಡ ಹೆಂಡತಿ ಬಗ್ಗೆ ಮತ್ತು ಈ ಪ್ರಿಯತಮ ಬಗ್ಗೆ ಪ್ರಿಯತಮಿ ಬಗ್ಗೆ ಹೇಳ್ತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯ ಇದಲ್ಲ, ಭಾಳ ಅದ್ಭುತವಾಗಿ ಬೇಂದ್ರೆಯವರಂತರೂ ಅದ್ರಾಗ ಎತ್ತಿದೆ ಕೈ. ನಾನು ಬಡವಿ ಆತ ಬಡವ ಬಲವೇ ನಮ್ಮ ಬದುಕು, ಹಂಚಿಕೊಂಡೆವು ನಾವು ಎದಕ್ಕೂ ಅದಕ್ಕೂ ಇದಕ್ಕೂ. ಏನ್ರಿ ಅದು ಹಂಗಂದ್ರೆ
ಏನು ಅದ್ಭುತವಾಗಿ ವಿವರಣೆ ಮಾಡ್ಯಾರ ಅಂತ. ಅದಕ್ಕೆ ನಮ್ಮ ಹಳ್ಳಿಯಾಗ ಇರ್ತಾರೆ ಇಬ್ಬರು ಗಂಡ ಹೆಂಡತಿ ಜಗಳ ಆಡಿರ್ತಾರೆ. ಗಂಡ ಹೆಂಡತಿ ಜಗಳ ಆಡಿದ್ರೆ ಭಾಳ ಜಲ್ದಿ ಕಾಂಪ್ರಮೈಸ್ ಆಗೋದು. ಕೆಲವೊಂದು ಈಗೆಲ್ಲ ಕಾಂಪ್ರಮೈಸ್ ಆಗೋದು ಲೇಟ್ ಆಗತ್ತವ. ಮೊದಲ ಮುಂಜಾನೆ ಮಧ್ಯಾಹ್ನ ಜಗಳ ಆಡ್ತಿದ್ರು, ಮತ್ತೆ ಸಂಜೆಗೆ ಒಂದಾಗ್ಬಿಡ್ತವೆ. ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗೆ ಅಂತೇಳಿ. ಅದಕ್ಕೇನಾಗಿರ್ತದೆ ಅಂದ್ರೆ ಹೊಲದಾಗ ಹಕ್ಕಲುಗಳು ಬಿದ್ದಿರ್ತಾವೆ. ಹಕ್ಕಲು ಅಂದ್ರೆ ಗೊತ್ತಾಗ್ತದೆ, ನಮ್ಮೆಲ್ಲ ಉತ್ತರ ಕರ್ನಾಟಕ ಜನರೆಲ್ಲ ರಾಶಿ ಮಾಡಿದ ಕೂಡಲೇ ಕೆಲವೊಂದು ತೆನಿಗಳು ಬಂದಿರ್ತಾವೆ. ಆ ತೆನಿಗಳು ಬಿದ್ದಕ್ಕೆ ಆರ್ಸಲ್ಗೆ ಹೋಗ್ಬೇಕಾದ್ರೆ ಅವು ಹಕ್ಕಲ ಆರ್ಸೊಂಬ ಅಂತ ಹೇಳ್ತಾನೆ ಹೆಣ್ತಿಗೆ. ಆಕಿ ನಾವಲ್ಲ ಹೇಳ್ತಾನೆ, ನಾವಲ್ಲ, ನನಗೆ ಜ್ವರ ಬಂದವ, ನೀನೇ ಹೋಗುತ್ತೆ ಅದು. ಅವಾಗ ಕಳಿಸ್ಕೊಡ್ತಾನೆ. ಕಳಿಸ್ಕೊಡಾಕ್ರೆ ನೀವು ಅಲ್ಲ ಅಂದ್ರೆ ನಾನೇ ಹೋಗ್ತೇನೆ ಅಂತೇಳಿ ಗಂಡನೇ ಹೋಗ್ತಾನೆ. ಹೋಗಿ ಸಜ್ಜಿ ತೆನಿದು ಹಕ್ಲಗಳು ಹಾಯ್ಸ್ಕೊಂಬರ್ತಾನೆ. ಅವಾಗ ಹೇಳ್ತಾನೆ, ಸಜ್ಜಿ ತೆನಿ ತಂದೇನ ಕುಟ್ಟೇಳ ನನ್ನ ಮಾಡದೆ, ಕುಟ್ಟಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಕುಟ್ಟಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಸಜ್ಜಿ ಕುಟ್ಟಿ ಇಟ್ಟೀನಿ ಖೇರೇಳ ನನ್ನ ಮಾಡದೆ, ಖೇರಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಸಜ್ಜಿ ಬೀಸಿ ಇಟ್ಟೀನಿ ನಾದೇಳ ನನ್ನ ಮಾಡದೆ, ನಾದಂಗಿಲ್ಲೋ ನನ್ನ ರಾಯ ಜ್ವರ ಬಂದಾವ ನನಗೀಗ, ಸಜ್ಜಿ ರೊಟ್ಟಿ ಮಾಡಿ ಇಟ್ಟೀನಿ ತಿನ್ನೇಳ ನನ್ನ ಮಾಡದೆ, ಹಂಗೇಳೋ ನನ್ನ ರಾಯ ಜ್ವರ ಹೋಗ್ಯಾವ ನನಗೀಗ, ಹಂಗೇಳೋ ನನ್ನ ರಾಯ ಜ್ವರ ಹೋಗ್ಯಾವ. ಕುಂತ ಸಭದಾಗ ನಿಂತು ನಾ ಹೇಳ್ತೀನ್ರಿ, ಎಂತಿದ್ರು ನನ್ನ ಗಂಡ ಸರದಾರ, ನಾಲ್ಕು ಮಂದ್ಯಾಗ ಬಾಳ ಪಾಸ ಬಾದೂರ, ಹೆಂಗ ಮರಿಯಲ್ಲೆವ್ವ ಗಂಡನ ಉಪಕಾರ, ಹಿಂದೆಂದು ನೋಡಾದ ಮುಂದೆಂದು ಕಾಣಾದ, ಒಂದಾಗಿ ತೋರ್ಸ್ಯಾನ ಮೈಸೂರ, ಅಲ್ಲಿ ತಿನಿಸ್ಯಾನ ಇಡ್ಲಿ ಸಾಂಬಾರ, ಮ್ಯಾಲ ಕುಡಿಸ್ಯಾನ ಜಿಲೇಬಿ ಜಾಗೀರ, ಹೆಂಗ ಮರಿಯಲ್ಲೆವ್ವ ಗಂಡನ ಉಪಕಾರ, ಹೆಂಗ ಮರಿಯಲೆವ್ವ ಒಡೆಯನ ಉಪಕಾರ, ಹೆಂಗ ಮರಿಯಲೆವ್ವ ಗಂಡನ ಉಪಕಾರ. ಆತ್ಮೇಲೆ ಇದು ಹೆಂಗಂದ್ರೆ ಜನಪದ ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ, ಕೆನೆ ಮೊಸರ ಹಿಂಡಿ ಬೆರೆತಾಂಗ, ಹುಳುವಾನದೊಳಗ ಬುಳ್ಳೊಳ್ಳಿ ಬೆರೆತಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕಂತ. ಇದು ಜಾನಪದ. ಇದು ನಮ್ಮದು. ತಂಗಳ ರೊಟ್ಟ್ಯಾಗ ಎಳೆಯ ಪುಂಡಿಯ ಪಲ್ಲೆ, ಅದರಾಗ ಗಾಣ ಆಡಿಸಿದೆಣ್ಣೆ, ನಡುವ ಎಳಿ ಸೌತಿಕಾಯಿ ಕಡದಂಗ ನಮ್ಮ ನಿಮ್ಮ ಪ್ರೀತಿ ಇರಬೇಕಂತ. ಇದು ನಮ್ಮ ಜಾನಪದ. ಇದಕ್ಕೆ ಜನಪದ ಅದಕ್ಕೆ ಹೇಳ್ತಾರೆ, ಸುಖ ಕೊಟ್ಟ ದೇವ್ರು ಯಾರಿಗೆ ಸುಮ್ಬಿಟ್ಟಾನ. ಒಬ್ಬೊಬ್ಬರು ಬಾಳೆ ಒಂದೊಂದು ಥರ ಡಂಕ್ ಮಾಡ್ಯಾನ. ಬಾಳೆ ಮಾಡೋ ಹೆಣ್ತಿ ಕೊಡು ಗಂಡನ ಕೊಟ್ಟಾನ, ಚಲೋ ಗಂಡಗೆ ಎಡವಟ್ಟ ಹೆಣ್ತಿ ಇಟ್ಟಾನ. ಸುಖ ಕೊಟ್ಟ ದೇವ್ರು ಯಾರಿಗೆ ಸುಮ್ಬಿಟ್ಟಾನ. ಒಬ್ಬೊಬ್ಬರು ಬಾಳೆ ಒಂದೊಂದು ಥರ ಡಂಕ್ ಮಾಡ್ಯಾನ. ದೇಶ ಆಳಕ್ಕೆ ರಾಜಗೊಂದು ಕುರ್ಚಿ ಕೊಟ್ಟಾನ, ಆ ಕುರ್ಚಿ ಕಾಲು ಜಗಕ್ಕೆ 4 ಮಂದಿ ಕದಿಮರು ಬಿಟ್ಟಾನ. ಸುಖ ಕೊಟ್ಟ ದೇವ್ರು ಯಾರಿಗೆ ಸುಮ್ಬಿಟ್ಟಾನ. ಒಬ್ಬೊಬ್ಬರು ಬಾಳೆ ಒಂದೊಂದು ಥರ ಡಂಕ್ ಮಾಡ್ಯಾನ. ಆದ್ಮೇಲೆ ಜನಪದ ಬಗ್ಗೆ ಹೇಳ್ಕೋತ ಕೂತ್ರಾವು ಬುಟ್ಟ್ಯಾಗಿನ ರೊಟ್ಟಿ, ಕಟಿ ರೊಟ್ಟಿ, ಕಾರ್ಯಾಳ ಹಿಂಡಿ, ಮೊಸರ, ಚಟ್ನಿ ಎಲ್ಲ ಕೂಡಿ ಮಿಕ್ಸ್ ಮಾಡಿ ಹೊಡಿಲಿಕ್ಕೆ ಶುರು ಮಾಡಿದ್ರೆ ಬುಟ್ಟ್ಯಾಗಿನ ರೊಟ್ಟಿ ಖಾಲಿ ಆಗಿದ್ದೇ ಗೊತ್ತಾಗಲ್ಲ ಅಂಥದ್ದು. ಯಾಕಂದ್ರೆ ಇಲ್ಲಿ ಜನಪದ ದುರುಂಡ್ರು ಭಾಳ ಅದಾರ. ನಮ್ಮ ಗುರುಗಳು ಅದಾರ, ಕೌಜುಲಿಗಿ ಸರ್ ಅದಾರ. ಅವರು ಏನು ಅವರೆಲ್ಲ ಬೆಳೆಸಿದ್ರು ನಮಗೆ. ಸಾಹೇಬ್ರ ನೀವು ಮಾತಾಡ್ಬೇಕು, ಜನಪದ ಬೆಳೆಸಿ ನೀವು ಆಫೀಸರ್ ಇದ್ರಲ್ಲ, ನೀವು ಮಾತಾಡ್ಬೇಕು, ಜನಪದ ಬಗ್ಗೆ ಮಾತಾಡ್ಬೇಕು ಅಂಥೇಳಿ ಹೇಳಿಸಿ ಇಲ್ಲಿವರೆಗೆ ತಂದಿದ್ದಾರೆ ನಮ್ಮನ್ನು. ಅವ್ರ ದಯದಿಂದ ಮೊನ್ನೆ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏನು ಕೊಟ್ಟರಂದ್ರೆ ಗೌರವ ಜಾನಪದ ಪ್ರಶಸ್ತಿ ನಮಗೆ ಕೊಟ್ಟಿದ್ದಾರೆ. ಪೊಲೀಸರಿಗೆ ಕೊಟ್ಟದು ಭಾಳ ಕಡಿಮೆ. ಪೊಲೀಸರಿಗೆ ಕೊಡಲ್ಲ. ಏನೋ ಪೊಲೀಸ್ ಏನು ಹಾಡ್ತಾನೆ ಇದೇ ನೌಕರಿ ಮಾಡೋದು ಬಿಟ್ಟದು ಅಲ್ಲ. ಅದು ಜನಪದ ಎಲ್ಲರಿಗೆ ಅದ. ಅಷ್ಟೇ ಅಲ್ಲ, ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ನನ್ನ ಹೆಂಡತಿಗೆ ಹಾಡ್ಲಿಕ್ಕೆ ಹಚ್ಚೀನಿ. ನಾನು ಇಲ್ಲೇ ಗದಗದ ಹೆಂಡತಿ ಆಗೀನಿ. ನನ್ನ ಮಕ್ಕಳು 3. ನನ್ನ ಮಕ್ಕಳು ಗಾಯನ, ಸ್ವರ, ಗಂಧರ್ವ. ನನ್ನ 3 ಮಕ್ಕಳವ. 3 ಮಕ್ಕಳವ, ಒಂದೇ ಹೆಂಡತಿ ಅದ. ಅದಕ್ಕೆ ಅವರಿಗೆಲ್ಲ ಹಾಡ್ಲಿಕ್ಕೆ ಹಚ್ಚೀನಿ. ಅವರಿಗೆಲ್ಲ ಹಾಡ್ಲಿಕ್ಕೆ ಹಚ್ಚೀನಿ. ಯಾಕಂದ್ರೆ ನಾವು ಒಬ್ಬನೇ ಹಾಡಿದ್ರೆ ಬರೋವರೇ ಆಗಲ್ಲ. ಅದಕ್ಕಾಗಿ ನಾವು ಹಾಡ್ಲಿಕ್ಕೆ ಹಚ್ಚಿದ್ದು ಏನಪ್ಪ ಅಂದ್ರೆ ವಿದೇಶಕ್ಕೆ ಅವಕಾಶ ಇತ್ತು. ಎಲ್ಲರೂ ಹೋಗಿ ಸಿಂಗಲ್ ಹೋಗಿ ಎಲ್ಲರೂ ಟೂರ್ ಮಾಡಿ ಬರ್ತಾರ, ಎಲ್ಲೆಲ್ಲೂ ಹೋಗಿ ಬರ್ತಾರ. ಅದಕ್ಕೆ ನಾ ಪರಿವಾರದೊಂದಿಗೆ ಹೋಗಿ ಮಸ್ಕತ್ತಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ನಾ ಜನಪದ ರಸವನ್ನು ಉಳಿಸಿ ಬಂದೇನೆ ಅಂತ ಹೇಳೋಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ. ಅದರಾಗ ಮಧುರ ಚೆನ್ನರು ಪಾಠ ಮಾಡಿಸೀನಿ ನನ್ನ ಮಗನಿಗೆ. ನನ್ನ ಮಕ್ಕಳಿಗೆ ಇಬ್ಬರಿಗೆ ಜನಪದ ಹಾಡಿಸೀನಿ. ಬೇಂದ್ರೆಯವರ ಹಾಡು ಹಾಡಿಸೀನಿ, ಅದೇ ರೀತಿಯಾಗಿ ಕುವೆಂಪು ಅವ್ರ ಹಾಡು ಹಾಡಿಸೀನಿ. ಅದೇ ರೀತಿಯಾಗಿ ಬೇಂದ್ರೆಯವ್ರ ಹಾಡದ ಕೂಡಲೇ ಫ್ಯಾಷನ್ ಶೋದಾಗ ನನ್ನ ಮಗನಿಗೆ ಗಂಧರ್ವದಾಗ ಮಧುರ ಚೆನ್ನರ ಪಾಠ ಮಾಡಿಸಿ ಜನಪದ ಉಳಿಸಿ ಜನಪದ ಬೆಳೆಸಿ ಅಂತೇಳಿ ಹೇಳ್ತೀನಿ. ಇಷ್ಟು ಮಾಡೋದೇ ನನ್ನ ಕರ್ತವ್ಯ. ವರ್ಷ ನಾವು ಒಂದು ಕಾರ್ಯಕ್ರಮ ಮಾಡ್ತೇವೆ. ಈ ಸರಿ ನಮ್ಮ ಕೌಜಲಗಿ ಗುರುಗಳಿಗೆ ಮಾಸ್ಟರ್ ಪ್ರಶಸ್ತಿ ಕೊಟ್ಟಿದೆ. ಇದೆಲ್ಲ ಯಾಕೆ ವೈಯಕ್ತಿಕ ಯಾಕೆ ಹೇಳತ್ತೀನಿ, ಇದಿಲ್ಲ ಹೇಳಬಾರ್ದು. ಆದರೂ
ಬರೇ ಇನ್ಸ್ಪೆಕ್ಟರ್ ಆಗಿ ಬರೇ ಅದೇ ಮಾಡ್ತಾನೆ ಅಂತೇಳಿ ಹಂಗೆ ಅನ್ಬಾರ್ದು. ಕನ್ನಡ ಸೇವೆ ನಾವು ಇನ್ಸ್ಪೆಕ್ಟರ್ ಆಗಿ ಹಗಲ ರಾತ್ರಿ ನೌಕರಿ ಮಾಡಿದ್ರು ಕೂಡ ನಾ ಹಿಂಗೆ ಮಾಡತ್ತೀನಿ. ನೀವು ಮಾಸ್ತರ್ಗಳಾಗ್ರಿ, ರಿಟೈರ್ಡ್ದವ್ರಾಗ್ರಿ, ಎಲ್ಲರೂ ಕೂಡಿ ಕನ್ನಡಕ್ಕೆ ಕೈ ಜೋಡಿಸಿದ್ರೆ ಕನ್ನಡ ಕಸ್ತೂರಿ ಕನ್ನಡ ಮಿರಿ ಮಿರಿ ಮಿನ್ಸದ ಅಂತಕ್ಕಂಥದ್ದು ಹೇಳಕ್ಕೆ ನಾ ಇದು ಸುತ್ತಾಡ್ಕೊಂಡು ಬಂದು ಹೇಳಕತ್ತೀನಿ ನಾನು ನಿಮಗೆ ಆತ್ಮ. ಅದಕ್ಕೆ ಹೇಳೋದ್ರಾಗ ಅರ್ಥ ಇಲ್ಲ. ಅದಕ್ಕೆ ನನಗೊಂದು ನೌಕರಿ ಕೊಡಿಸೋದು, ಒಂದು ಹಾಡು. ನಾ ಹಾಡಿನಿಂದ ಬೆಳೆದೀನಿ. ನನಗೆಲ್ಲರೂ ಭಾಳ ಮಂದಿ ಹೊನಕಟ್ಟಿ ಜ್ಯೋತಿರ್ಲಿಂಗ ಹೊನಕಟ್ಟಿ CP ಅಂತೇಳಿ ಯಾರೂ ಕರಲ್ಲ, ಜಾನಪದ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ಯಾಕಂದ್ರೆ ಅದಕ್ಕೆ ನನಗೆ ಬೆಳೆಸ್ಯದ, ಅದಕ್ಕೆ ನಾ ಹೇಳಬೇಕು. ಅದಕ್ಕೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ಏನು ಕರ್ಮಣ್ಯವಾಧಿಕಾರಸ್ತು ಮಹಾಫುಲೇಶು ಕದಾಚನ. ನೀವು ಮಾಡತಕ್ಕಂಥ ಕೆಲಸ ಮಾಡ್ರಿ, ಫಲ ಏನದ ಭಗವಂತಕ್ಕೆ ಬಿಡ್ರಿ. ನಾವು ಮಾಡತಕ್ಕಂಥ ಕಾರ್ಯ ಮಾಡ್ತಿದ್ದೇವೆ, ಜನಪದ ಬೆಳೆಸ್ಲಿಕ್ಕತ್ತಿದ್ದೇವೆ. ಜನಪದ ಬೆಳೆಸಿದಕ್ಕೆ ಜನಪದ ಹಾಡದಿಂದ ನನ್ನ ನೌಕರಿ ಕೊಟ್ಟದಂದ್ರೆ ಯಾರೋ ನಂಬಲ್ಲ. ಬಟ್ ನನಗೆ ವಾಸ್ತವಿಕವಾಗಿ ಅದೇ ಜನಪದನೇ ನನಗೆ ನೌಕರಿ ಕೊಡಿಸಿತ್ತು. ಹೆಂಗೆ ಅನ್ನೋದು ಆ ಹಾಡ ಈಗ ಹಾಡ್ಬಿಡ್ತೀನಿ ಕೊನೆಯದಾಗಿ. ಮತ್ತು ನಾವು ಜನಪದ ಸೇವೆ ಮುಂದೆ ಮಾಡೋಣ ಅಂತ. ಎಲ್ಲರೂ ಈ ಸೃಷ್ಟಿಕರ್ತ ಭಗವಂತ ಸೃಷ್ಟಿ ಮಾಡ್ಯಾನ. ಸೃಷ್ಟಿ ಮಾಡಿದಂಥ ಭಗವಂತನಿಗೆ ತನ್ನ ಹಣಿಬರ ತನಗೆ ಏನದನ್ನದು ಗೊತ್ತಾಗಿಲ್ಲ. ರಾಮಾಯಣ ಮಹಾಭಾರತ ಗೊತ್ತಾಗಿಲ್ಲ, ಪಾಂಡವರು ಕೌರವ್ರದ್ದು ಗೊತ್ತಾಗಿಲ್ಲ, ಹರಿಶ್ಚಂದ್ರ ರಾಜಂದು ಯಾರ್ದು ಗೊತ್ತಾಗಿಲ್ಲ. ಅದಕ್ಕೆ ಹೆಂಗೆ ಬರ್ದಾನ ಬ್ರಹ್ಮ ಅನ್ನೋದು ಈ ಹಾಡಿನಲ್ಲಿದೆ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ಸತ್ಯ ನುಡಿಯುವುದು ಪಾಂಡವರ ನಿಯಮ, ಪಗಡಿ ಆಡಿ ರಾಜಸೂತಾನ ಧರ್ಮ. ಬಲಿಷ್ಠರಿದ್ದರು ಅರ್ಜುನ ಭೀಮ, ಪಾಂಡವರು ಬಿಡಲಿಲ್ಲ ವನವಾಸ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ಕೌರವ್ರಿಗೆ ದ್ರೌಪದಿ ಸೋತಾನ ಧರ್ಮ, ದ್ರೌಪದಿ ಕೇಳುತ್ತಾಳ ಇದರ ನಿಯಮ. ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ, ಸಬದಾಗ ಸೀರಿ ಕಳಿಸಿತು ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ದಾನ ಮಾಡುವುದು ಕರ್ಣನ ನಿಯಮ, ತಾಯಿಗೆ ವಚನ ಕೊಟ್ಟಾನವಮ್ಮ. ಅಗಲಿಸಿ ಬಿಟ್ಟಿತ್ತು ಅಣ್ಣ ತಮ್ಮರನ, ಕುರುಕ್ಷೇತ್ರದಲ್ಲಿ ಕೊಂದಿತು ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ಜನಕ ರಾಜನ ಮಗಳು ಸೀತಮ್ಮ, ರಾವಣ ಕದ್ದ ವೈದಾನವಮ್ಮ. ಏನು ಮಾಡಿದನೋ ಪುಂಡರಾಮ, ಸೀತಾಗ ಬಿಡಲಿಲ್ಲ ವನವಾಸ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ಅಯೋಧ್ಯದರಸ ಹರಿಶ್ಚಂದ್ರನಮ, ಹೆಂಡರು ಮಕ್ಕಳು ಮಾರಿಕೊಂಡನ. ಕೀಳನ ಹಾಳಾಗಿ ದುಡದಾನಮ್ಮ, ಸುಡುಗಾಡ ಕೈಲಿಕ ಹಚ್ಚದ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ಸೃಷ್ಟಿಕರ್ತನು ಬ್ರಹ್ಮ ನಮ್ಮ, ಬ್ರಹ್ಮಗ ಗರ್ವ ಬಂದಿತ್ತವಮ್ಮ. ತನ್ನ ರುಂಡತ ಕಡ್ಕೊಂಡವಮ್ಮ, ಬ್ರಹ್ಮಂಗೆ ಬಿಟ್ಟಿಲ್ಲ ಪೂರ್ವದ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ. ಅಂಥವ್ರ ಪಾಡ ಹೀಗಾಯಿತಮ್ಮ, ನಾವು ನೀವು ಮಾಡಲಿಲ್ಲ ಯಾವ್ಯಾವ ನಿಯಮ. ನಮ್ಮಂಥವ್ರ ಪಾಡೆ ನಮ್ಮ, ನಮ್ಮಂಥವ್ರ ಗತಿಯೇ ನಮ್ಮ. ನಮಗೆ ಹಂಗ ಬಿಡತ್ತದ ಪೂರ್ವದ ಕರ್ಮ. ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ, ಬಿಟ್ಟಿಲ್ಲ ಯಾರಿಗೆ ಕರ್ಮ. ಈ ಜನಪದದಲ್ಲಿ ವಿಶೇಷವಾದಂಥ ಶಕ್ತಿ ಇದೆ. ಯಾಕಂದ್ರೆ ಮನಸ್ಸುಗಳ ನೋಡ್ರಿ, ಹೆಣ್ಣು ಹುಟ್ಟಿದ ಮನೆಗೆ ಕನ್ನಡಿ ಯಾತಕ, ಸಂಸ್ಕಾರ ಕೊಡಕ್ಕೆ ಹೆಣ್ಣು ಹುಟ್ಟಿದ ಮನೆಗೆ ಕನ್ನಡಿ ಯಾತಕ. ಹೆಣ್ಣು ಸಣ್ಣವಳು ಒಳ ಹೊರಗ ಆಡಿದರೆ ಕನ್ನಡಿ ಹಂಗ ಹೊಳೆಯುವಳು ನನ್ನ ಮಗಳ ಅಂಥೇಳಿ ಆ ಹೆಣ್ಣು ಮಗಳಿಗೆ ಮೊದಲು ಹೆಣ್ಣು ಹಡದ್ರೆ ಮನೆ ತಂಪಿರ್ತದೆ ಅಂಥೇಳಿ ಆ ಹೆಣ್ಮಗಳು ಕೊಟ್ಟಂಥ ಸಂಸ್ಕಾರ. ಯಾಕಂದ್ರೆ ಮೊದಲು ನಾವು ಘೋಷಣೆಗೆ ಹೋಗ್ತಿದ್ದೇವೆ, ಏನೋ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹಂಗಿಲ್ಲ, ಅದು ಚೇಂಜ್ ಆಗ್ಯದ ಈಗ. ಹಂಗ ಹೆಣ್ಣೊಂದು ಕಲಿತರೆ ಯೂನಿವರ್ಸಿಟಿ ಓಪನ್ ಆದಂತೆ ಆಗಿದೆ. ಅದು ಎಲ್ಲರೂ ಯಾರು ನಮ್ಮ ಹೆಣ್ಣು ಮಕ್ಕಳು ಅದಕ್ಕೆ ಏನೋ ಬದ್ಧ ಪಣಿತೊಟ್ಟು ನಿಂದಿರಬೇಕು. ಅದಕ್ಕಾಗಿ ಹಾಡುಗಳು ಕಲಿಬೇಕು. ಬೀಸಕ ಕುಂತೇನ ಕೇಸರಿ ಮನ ಜ್ವಾಳ, ಬೀಸೆ ನಮ್ಮವ್ವನ ಮನಿಜಾಳ ಯವ್ವ, ಹಾಡ್ಯಾಡಿ ಬೀಸೇನ. ಬೀಸೆ ನಮ್ಮವ್ವನ ಮನಿಜಾಳ ಯವ್ವ, ಹಾಡ್ಯಾಡಿ ಬೀಸೇನ. ತನು ಎಂಬ ಕಲ್ಲು ಹೂಡಿ ಮನ ಎಂಬ ಮೂಕಾಕಿ, ತನು ಎಂಬ ಕಲ್ಲು ಹೂಡಿ ಮನ ಎಂಬ ಮೂಕಾಕಿ. ಬೀಸೆ ನಮ್ಮವ್ವನ ಮನಿಜಾಳ ಯವ್ವ, ಹಾಡ್ಯಾಡಿ ಬೀಸೇನ. ಬೀಸೆ ನಮ್ಮವ್ವನ ಮನಿಜಾಳ ಯವ್ವ, ಹಾಡ್ಯಾಡಿ ಬೀಸೇನ.
ಆದ್ಮೇಲೆ ನನಗೆ ಈ ಸಮ್ಮೇಳನಕ್ಕೆ ಕರೆಸಿದ್ದಾರೆ. ಏನಿಲ್ಲ, ನಂದು ಪರ್ಸನಲ್ ಆಗಿ ಒಂದು ಮಾತು, ಸ್ವಾರ್ಥ ಇರಬೇಕು, ನಿಸ್ವಾರ್ಥದ ನೀವೇ ತಿಳ್ಕೊರಿ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಲಗ್ನ ಮಾಡಿಕೊಡ್ತಿರಲ್ಲ, ನನ್ನ ಅಣ್ಣನ ಮಕ್ಕಳಿಗೆ ನಾನು ಲಗ್ನ ಮಾಡಿಕೊಟ್ಟೀನಿ. ಅವ್ರ ಮನೆಗೆ ಹೋಗಿ ದಯವಿಟ್ಟು ಅವರಿಗೆ ಮಮ್ಮಿ ಡ್ಯಾಡಿ ಕಡಿಯಬೇಡ ಅಂತ ಹೇಳ್ರಿ ಅತ್ತಿ ಮಾವ. ದಯವಿಟ್ಟು ನಂದೊಂದು ವಿನಂತಿ. ಮಮ್ಮಿ ಡ್ಯಾಡಿ ಕೊಡ್ತಾರ, ಇವ್ರಿಗೆ ಮಮ್ಮಿ ಡ್ಯಾಡಿ ಹತ್ತಾರ, ಅವ್ರಿಗೆ ಮಮ್ಮಿ ಡ್ಯಾಡಿ ಹತ್ತಾರ, ಇಬ್ರು ಕೂಡಿ ಕೂತಕ್ರ ನೀ ನಮ್ಮ ಡ್ಯಾಡಿ, ನೀ ಅವ್ರ ಡ್ಯಾಡಿ ಅಂತ ಹೇಳ್ಬೇಕ. ಅಂಕಲ ಡ್ಯಾಡಿ ತೆಗೆದು ಬಿಡ್ರಿ. ಅದು ಅಪ್ಪ ಅದರ, ಚಿಕ್ಕಪ್ಪ ಅದರ, ಮಾವ ಅದರ, ಸಣ್ಣವ ಅದಳ, ಅವೆಲ್ಲ ಅನ್ನೋದು ಕಲಿಸ್ರಿ. ಇನ್ನೂ ತನ ನಾವು ಹೆಂಗೆ ಬೆಳ್ಕೊಂಬಂದಿದ್ದೇವೆ ಅಂದ್ರೆ, ನಮ್ಮದು ಕನ್ನಡ ಉಳಿಬೇಕಾದ್ರೆ ನಾವೆಲ್ಲ ಪಣ ತೊಡಬೇಕು, ನಾವು ರೂಢಿಸ್ಕೊಳ್ಬೇಕು. ಮುಂದಿನವ್ರು ಹಂಗದಾರ ಹಿಂಗದಾರ ಅವ್ರು ಬೇಡ, ನಾವು ಬೆಳೆಸ್ಕೊಳ್ಳೋದು. ಅದಕ್ಕೆ ನಿಮ್ಮ ಮಕ್ಕಳಿಗೆ ಮಮ್ಮಿ ಡ್ಯಾಡಿ ಅನ್ನೋದು ಬೇಡ, ಅತ್ತಿ ಮಾವ ಅಂತ ಕರೀರಿ. ಇಲ್ಲಾದ್ರೆ ಅವು ಹೊರಟು ಹೋಗ್ಬಿಡ್ತಾವ. 300 ಇತಿಹಾಸ, ನಾವು 300ನೇ ಶತಮಾನದಾಗ ಏನೋ ನಾವೆಲ್ಲರೂ ಸಂಸ್ಕೃತ ಮಾತಾಡ್ತಿದ್ದೇವೆ ಭಾರತೀಯರು, ಹೌದಾ? ಈಗೆಲ್ಲ ಸಂಸ್ಕೃತ ವಿರಳಾಗ್ಯದ, ಯಾರು ಮಾತಾಡಂಗಿಲ್ಲ. ಹಂಗೆ ನಮ್ಮ ಕನ್ನಡ, ಕಸ್ತೂರಿ ಕನ್ನಡ ಪರಿಸ್ಥಿತಿ ಆಗೋದು ಬೇಡ. ಆ ಪರಿಸ್ಥಿತಿಗೆ ಹೋದ್ರೆ ನಾವು ಯಾರೂ ಮನುಷ್ಯರಾಗಿ ಉಳಲ್ಲ, ರಾಕ್ಷಸರಾಗಿರ್ಬೇಕಾಗ್ತದೆ. ನಾವು ಸಾಹಿತ್ಯವನ್ನು ಬೆಳೆದು ಸಾಹಿತ್ಯವನ್ನು ಪೋಷಿಸೋಣ, ಕನ್ನಡ ಜಾತ್ರೆಗಳು ಇನ್ನಿಟ್ಟು ಮಾಡೋಣ, ಕನ್ನಡವನ್ನು ಮನೆಯಲ್ಲಿ ಉಳಿಸಿ ಬೆಳೆಸುವ ಕಾರ್ಯಗಳನ್ನು ಮಾಡೋಣ. ಮತ್ತು ನಾನು ಇದು ಬರೀ ಟ್ರೈಲರ್ ತೋರಿಸಿನಿ. ಇನ್ನೊಮ್ಮ ಅಭಿ ಪಿಕ್ಚರ್ ಬಾಕಿ ಹೇ, ಅಭಿ ಬಾಕಿ ಹೇ, ಬಾದ್ ಮೇ ಹಮ್ ಕನ್ನಡ ಸೇವಾ ಕರೆಂಗೆ. ತಾಯಿ, ದೊಡ್ಡ ಮಾತವ ನಿನಗೆ, ದೊಡ್ಡ ಮಾತು. ಧನ್ಯವಾದಗಳು, ಶರಣಾರ್ಥಿ.